ಹಾಗೂ ದಾಸವಿಜಯ ಸಮ್ಮಿಲನ ಸದಸ್ಯರಿಂದ ಗೋವಿಂದ ನಾಮಾವಳಿ ಸಂಕೀರ್ತನೆ ಮಾಡುತ್ತಾ ದೇವಾಲಯದ ಒಂದು ಸುತ್ತು ಪ್ರದಕ್ಷಿಣೆ ಬರಲಾಯಿತು. ದೇವಸ್ಥಾನದ ಅರ್ಚಕರಿಂದ ಶಾಸ್ತ್ರೋಕ್ತವಾಗಿ ಮೆಟ್ಟಿಲು ಪೂಜೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಡಾಕ್ಟರ್ ಹಾರ ನಾಗರಾಜ ಅರ್ಚಕರ ಮಾರ್ಗದರ್ಶನದಲ್ಲಿ ಅಸಂಖ್ಯಾತ ಭಕ್ತರಿಂದ ದೇವಾಲಯದ ಮೆಟ್ಟಿಲುಗಳಿಗೆ ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳಿಂದ ಮೆಟ್ಟಿಲು ಪೂಜೆ ಮಾಡುತ್ತಾ ಮೆಟ್ಲೋತ್ಸವ ಕಾರ್ಯಕ್ರಮ ಪ್ರಾರಂಭವಾಯಿತು. ನಂತರ ದೇವಸ್ಥಾನದಲ್ಲಿ ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ ಮತ್ತು ವಿಷ್ಣು ಸಹಸ್ರನಾಮಗಳಿಂದ ಕುಂಕುಮ ಪೂಜೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಈ ಪವಿತ್ರ ಕಾರ್ಯಕ್ರಮವು ದಾಸವಿಜಯ ಸಮ್ಮಿಲನದ ಅಧ್ಯಕ್ಷರಾದ ಶ್ರೀಮತಿ ಪದ್ಮಾ ಎಸ್ ಆಚಾರ್ಯ ಮತ್ತು ಸುಬ್ರಹ್ಮಣ್ಯ ಆಚಾರ್ಯ ದಂಪತಿಗಳು, ಟಿಟಿಡಿ ಸಿಬ್ಬಂದಿ ಮತ್ತು ದೇವಸ್ಥಾನದ ಅಧೀಕ್ಷಕರಾದ ಶ್ರೀಮತಿ ಜಯಂತಿರವರು ಹಾಗೂ ಎಚ್ಡಿಪಿಪಿ ಸಂಚಾಲಕರಾದ ಡಾಕ್ಟರ್ ಭುಜಂಗರಾವ್ ರವರ ನೇತೃತ್ವದಲ್ಲಿ ನಡೆಯಿತು. ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನ, ವಯಾಲಿ ಕಾವಲ್, ಬೆಂಗಳೂರು. ಇವತ್ತು ಆಷಾಢ ಮಾಸದಲ್ಲಿ ಶುಕ್ರವಾರ ಒಳ್ಳೆಯ ದಿವಸ ಇರೋದ್ರಿಂದ ಮಹಿಳಾ ಮಂಡಳಿ ಸಹಕಾರದಿಂದ ಇವತ್ತು ಮೆಟ್ಲು ಉತ್ಸವ ಮತ್ತು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಕುಂಕುಮ ಪೂಜೆ ಎಲ್ಲ ಮಾಡಿಸಿದ್ದೀವಿ. ಇಲ್ಲಿ ಬಂದಿರೋರು ಎಲ್ಲ ಮಹಿಳಾ ಮಂಡಳಿಯವ್ರಿಗೆಲ್ಲನೂ ಸ್ವಾಮಿ ಬ್ಲೆಸ್ಸಿಂಗ್ಸ್ ಇರಬೇಕಂತ ಅವ್ರಿಗೆಲ್ಲ ಸ್ವಾಮಿ ಇವತ್ತು ದರ್ಶನ ಎಲ್ಲ ಚೆನ್ನಾಗಾಗಿದೆ. ಅವ್ರಿಗೆ ಪ್ರಸಾದ ತಗೊಂಡು ಆಮೇಲೆ ಇಲ್ಲಿಂದ ಕೊಡಬೇಕಂತ ವಿನಂತಿ. ಹರೇ ಶ್ರೀನಿವಾಸ, ನಮೋ ವೆಂಕಟೇಶ. ಇವತ್ತು ಆಷಾಢ ಮಾಸದ ಶುಕ್ರವಾರ ವಿಶೇಷ ದಿನ. ಮೆಟ್ಟಿಲೋತ್ಸವ ಹಾಗೂ ನಗರ ಪ್ರದಕ್ಷಿಣೆ ಮತ್ತು ಕುಂಕುಮ ಪೂಜೆಗೆ ನಮ್ಮನ್ನು ಆಹ್ವಾನಿಸಿದರು. ಹಾಗಾಗಿ ತಿರುಪತಿ ದೇವಸ್ಥಾನ ಇವರಿಗೆ ನಾವು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಪೂರ್ತಿ ಮಹಿಳಾ ಮಂಡಳಿಯ ವತಿಯಿಂದ. ಏಕೆಂದರೆ ಇವತ್ತಿನ ಒಂದು ಪರಮ ಪವಿತ್ರವಾದಂತಹ ದಿನ, ನಮಗೆ ಇಲ್ಲಿ ಇಂತಹ ಒಂದು ಸದವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಮೆಟ್ಟಿಲು ಪೂಜೆ, ಮೆಟ್ಟಿಲೋತ್ಸವ ಅಂದ್ರೇ ನಾವು ಮೆಟ್ಟಿಲಿನಿಂದನೇ ನಮಗೆ ಪರಮಾತ್ಮನ ದರ್ಶನ ಆಗೋದು. ಹಾಗಾಗಿ ನಾವು ವರ್ಷಕ್ಕೊಮ್ಮೆ ಆದರೂ ಆ ಮೆಟ್ಟಿಲಿಗೂ ಒಂದು ನಮಸ್ಕಾರ ಮಾಡಿ ಪೂಜೆ ಮಾಡಬೇಕು ಅನ್ನೋದು ಒಂದು ಪ್ರತೀತಿ ಇದೆ. ಹಾಗಾಗಿ ಪ್ರತಿಯೊಬ್ಬರನ್ನು ಬರುವ ಭಕ್ತರನ್ನು ಈ ಮೆಟ್ಟಿಲಿನ ಮೂಲಕನೇ ಪರಮಾತ್ಮ ನೋಡ್ತಾನೆ ಅನ್ನೋದು ಕೂಡ ಒಂದು ವಾಡಿಕೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಯಶಸ್ಸನ್ನು ಮೆಟ್ಟಿಲನ್ನು ಹತ್ತಬೇಕು. ದೈವಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಮತ್ತು ಇನ್ನೂ ಹೆಚ್ಚಿನ ಶ್ರೇಯೋಭಿವೃದ್ಧಿ ನಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇಂತಹ ಸಂಚಾಲಕರು ಎಲ್ಲರಿಗೂ ಕೂಡ ನಮ್ಮ ಮಹಿಳಾ ಮಂಡಳಿ ವತಿಯಿಂದ ಅನಂತ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀವಿ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.